ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಸ್ಪೋರ್ಟ್ಸ್ ಅಡ್ಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಅಂತ ಹೇಳ್ತಾ, ಯಾರ್ಯಾರು ಮೊದಲ ಬಾರಿ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೀರೋ ಹಾಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಹಾಗೆ ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರೆ. ಇವತ್ತಿನ ನನ್ನ ನ್ಯೂಸ್ ಬಂದು ನಡೆದಂತಹ ಆಸ್ಟ್ರೇಲಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ನಡುವಿನ ಎರಡನೇ T20 ಮ್ಯಾಚ್ನಲ್ಲಿ ನಮ್ಮ RCB ಆಟಗಾರನಾದಂತಹ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬೊಂಬಾಟ್ ಬ್ಯಾಟಿಂಗ್ ಆಡಿದ್ದಾರೆ ಗೆಳೆಯರೆ. ಹೌದು, ಟಾಸ್ ಸೋತು ಮೊದಲು ಬ್ಯಾಟ್ ಮಾಡಿದಂತಹ ನಮ್ಮ ಆಸ್ಟ್ರೇಲಿಯಾದವರು ಆರಂಭಿಕ ಆಘಾತವನ್ನೇ ಅನುಭವಿಸಿದರು. ಓಪನರ್ ಆದಂತಹ ಇಂಗ್ಲಿಷ್ ಅವರು ಕೇವಲ 4 ರನ್ಗಳಿಗೆ ಔಟ್ ಆದರು. ಹಾಗೆ ಅವರ ಹಿಂದೆ ಓಪನರ್ ಡೇವಿಡ್ ವಾರ್ನರ್ ಕೂಡ ಅಲ್ಪ ಮೊತ್ತಕ್ಕೆ ಔಟ್ ಆದರು. ಅದ ನಂತರ ಕ್ಯಾಪ್ಟನ್ ಆದಂತಹ ಮಿಚೆಲ್ ಮಾರ್ಷ್ ಕೂಡ ಅಲ್ಪ ಮೊತ್ತಕ್ಕೆ ತಮ್ಮ ವಿಕೆಟನ್ನು ಒಪ್ಪಿಸಿದರು. ತದನಂತರ ಬಂತಹ ನಮ್ಮ RCB ಆಟಗಾರನಾದಂತಹ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಬೊಂಬಾಟ್ ಪ್ರದರ್ಶನ ನೀಡಿದರು ಗೆಳೆಯರೆ. ಕೇವಲ 55 ಬಾಲ್ಗಳಲ್ಲಿ 120 ರನ್ಗಳನ್ನು ಸಿಡಿಸಿದರು ಗೆಳೆಯರೆ. ಅದರಲ್ಲಿ 12 4ಗಳು ಹಾಗೂ 8 6ಗಳನ್ನು ಹೊಡೆಯುವ ಮೂಲಕ ತಮ್ಮ ತಂಡವನ್ನು 241ರ ಗಡಿಯನ್ನು ಸಾಧಿಸಲು ಪ್ರಮುಖ ಪಾತ್ರ ವಹಿಸಿದರು ಗೆಳೆಯರೆ. ಇದರಿಂದಾಗಿ ನಮ್ಮ ಮ್ಯಾಕ್ಸಿ ಅವರು ನಮ್ಮ ರೋಹಿತ್ ಶರ್ಮಾ ಅವರ ದಾಖಲೆಯನ್ನು ಪುಡಿ ಮಾಡಿದ್ದಾರೆ ಗೆಳೆಯರೆ. ಅದು ಯಾವುದಪ್ಪ ಅಂತಂದರೆ, ನಮ್ಮ ರೋಹಿತ್ ಶರ್ಮಾ ಅವರು T20 ಕ್ರಿಕೆಟ್ನಲ್ಲಿ 5 ಶತಕ ಸಿಡಿಸಿದ ಸಾಧನೆಯನ್ನು ಮಾಡಿದ್ದಾರೆ ಗೆಳೆಯರೆ. ಅದು ಕೂಡ ಈ ವರ್ಷನೇ ನಡೆದಂತಹ ಅಫ್ಘಾನಿಸ್ತಾನ ನಡುವಿನ ಸೀರೀಸ್ನಲ್ಲಿ ಸಾಧನೆ ಮಾಡಿದರು. ಆದರೆ ನಿನ್ನೆ ನಡೆದಂತಹ ವೆಸ್ಟ್ ಇಂಡೀಸ್ ನಡುವಿನ ಎರಡನೇ T20 ಮ್ಯಾಚ್ನಲ್ಲಿ ನಮ್ಮ RCB ಆಟಗಾರ ಆದಂತಹ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ರೋಹಿತ್ ಶರ್ಮಾ ಅವರ ದಾಖಲೆಯನ್ನು ಪುಡಿ ಮಾಡಿದ್ದಾರೆ ಗೆಳೆಯರೆ. ಇವರು ಕೂಡ 5 ಸೆಂಚುರಿಗಳನ್ನು ಹೊಡೆಯುವ ಮೂಲಕ ಮೊದಲನೇ ಸ್ಥಾನವನ್ನು ಪಡೆದಿದ್ದಾರೆ ಗೆಳೆಯರೆ ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು. ಹಾಗೆ ನಂತರ ಬ್ಯಾಟ್ ಮಾಡಿದಂತಹ ವೆಸ್ಟ್ ಇಂಡೀಸ್ ಕೂಡ ಒಳ್ಳೆಯ ಬ್ಯಾಟಿಂಗನ್ನೇ ಆರಂಭಿಸಿದರು ಗೆಳೆಯರೆ. ಆದರೆ ಅವರು ಈ ಥರ ಬೃಹತ್ ಮೊತ್ತವನ್ನು ಭೇದಿಸಲು ಸಾಧ್ಯವಾಗದೆ ಕೇವಲ 207 ರನ್ನುಗಳಿಗೆ ತಮ್ಮ ವಿಕೆಟನ್ನು ಒಪ್ಪಿಸಿದರು. ಇದರಲ್ಲಿ ಕ್ಯಾಪ್ಟನ್ ಆದಂತಹ ನಿಕೋಲಸ್ ಪೂರನ್ ಅವರು ಕೇವಲ 36 ಬಾಲ್ಗಳಲ್ಲಿ 63 ರನ್ಗಳನ್ನು ಸಿಡಿಸಿದರು. ಅದರಲ್ಲಿ 5 4ಗಳು ಹಾಗೂ 4 6ಗಳನ್ನು ಹೊಡೆದರು ಗೆಳೆಯರೆ. ಇದರ ಸಹಾಯದಿಂದಾಗಿ ಅವರು 207 ರನ್ನುಗಳಿಗೆ 9 ವಿಕೆಟ್ಗಳನ್ನು ಕಳೆದುಕೊಂಡು 34 ರನ್ಗಳ ಹೀನಾಯ ಸೋಲು ಕಂಡರು ಗೆಳೆಯರೆ. ಈ ಪಂದ್ಯದಲ್ಲಿ ಅದ್ಭುತ ಪ್ರದರ್ಶನ ನೀಡಿದಂತಹ ನಮ್ಮ ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ ಪಂದ್ಯ ಶ್ರೇಷ್ಠ ಪ್ರಶಸ್ತಿಯನ್ನು ಕೊಡಲಾಗಿತ್ತು ಗೆಳೆಯರೆ. ಸೊ ಇದು ಬಂದು ಈ ವಿಡಿಯೋಗೆ ಇಷ್ಟೇ. ಮುಂಬರುವ ವಿಡಿಯೋಗೆ ಇನ್ನೂ ಹೆಚ್ಚು ಮಾಹಿತಿಯನ್ನು ಕೊಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಗೆಳೆಯರೆ ಅಂತ ಹೇಳುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಮಸ್ಕಾರ. ಸೊ ಇದು ಬಂದು ಇಲ್ಲಿಯವರೆಗಿನ ನ್ಯೂಸ್ಗಳು. ಮುಂಬರುವ ಎಲ್ಲ ನ್ಯೂಸ್ಗಳ ಅಪ್ಡೇಟ್ಗಳನ್ನು ತರುವವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಮಸ್ಕಾರ ಕರ್ನಾಟಕ.